ಎಲ್ಲರಿಗೂ ಸ್ವಾಗತ. ಪ್ರಥಮ ವರ್ಷದ ಡಿಪ್ಲೊಮಾ ಕೋರ್ಸ್ಗೆ ಸಂಬಂಧಿಸಿದಂತೆ ಫೈನಾನ್ಷಿಯಲ್ ಅಕೌಂಟಿಂಗ್ 1 ಈ ವಿಷಯದ ಸಬ್ಸಿಡರಿ ಬುಕ್ಸ್ ಇದು ಅವರಿಗೆ ಯೂನಿಟ್ 3 ಆಗಿರುತ್ತದೆ. ಇದರ ಸಂಬಂಧ ಈ ಒಂದು ಸೆಷನ್ 1ನಲ್ಲಿ ಸಬ್ಸಿಡರಿ ಬುಕ್ಸ್ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ನನ್ನ ಹೆಸರು ರುದ್ರೇಶ್ DN, ಸರ್ಕಾರಿ ಮಹಿಳಾ ವಸತಿ ಪಾಲಿಟೆಕ್ನಿಕ್ ಶಿವಮೊಗ್ಗ. ಇಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸ್ ವಿಭಾಗದ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದಿಸ್ ಆನ್ಲೈನ್ ಕ್ಲಾಸ್ ಆಫ್ ಸಬ್ಸಿಡರಿ ಬುಕ್ಸ್. ಈ ಫಸ್ಟ್ ಸೆಷನ್ನ ಸಬ್ಸಿಡರಿ ಬುಕ್ಸ್ನಲ್ಲಿ ನಾವು ಈ ಎಲ್ಲ ಅಂಶಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಮೊದಲಿಗೆ ಇಂಟ್ರಡಕ್ಷನ್, ಹಾಗೆಯೇ ಮೀನಿಂಗ್ ಆಫ್ ಸಬ್ಸಿಡರಿ ಬುಕ್ಸ್, ಫೀಚರ್ಸ್ ಆಫ್ ಸಬ್ಸಿಡರಿ ಬುಕ್ಸ್, ಅಡ್ವಾಂಟೇಜಸ್ ಆಫ್ ಸಬ್ಸಿಡರಿ ಬುಕ್ಸ್, ಹಾಗೆಯೇ ಯೂಸಸ್ ಆಫ್ ಸಬ್ಸಿಡರಿ ಬುಕ್ಸ್. ಸಬ್ಸಿಡರಿ ಬುಕ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಫಸ್ಟ್ ಸೆಷನಲ್ಲಿ ಈ ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಫೈನಾನ್ಷಿಯಲ್ ಅಕೌಂಟಿಂಗ್ ಈ ಒಂದು ಸಬ್ಜೆಕ್ಟ್ನ ಕಲಿಯೋ ಒಂದು ಆಬ್ಜೆಕ್ಟಿವ್ಸ್ ಏನೇನಿರುತ್ತೆ, ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನೆಲ್ಲ ಇರುತ್ತೆ ಅಂತ ನೋಡೋಣ. ನೋ ಬೇಸಿಕ್ ನಾಲೆಡ್ಜ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್. ಫೈನಾನ್ಷಿಯಲ್ ಅಕೌಂಟಿಂಗ್ನ ಬೇಸಿಕ್ ನಾಲೆಡ್ಜ್ ಇದರಿಂದ ನಮಗೆ ಸಿಗ್ತಾ ಹೋಗುತ್ತೆ. ಫೆಮಿಲರೈಸ್ ವಿತ್ ದಿ ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್. ಹಾಗೆಯೇ ಬೇಸಿಕ್ ಅಕೌಂಟಿಂಗ್ ಅಂದ ತಕ್ಷಣ ಹಲವಾರು ಬೇಸಿಕ್ ಟರ್ಮ್ಸ್ ಬರುತ್ತೆ, ಡೆಫಿನೇಷನ್ಸ್ ಬರುತ್ತೆ, ರೂಲ್ಸ್ ಇರುತ್ತೆ, ಪ್ರಿನ್ಸಿಪಲ್ಸ್ ಇರುತ್ತೆ. ಇದೆಲ್ಲದರ ಬಗ್ಗೆನೂ ನಮಗೆ ಫೆಮಿಲರೈಸ್ ಆಗ್ತೀವಿ, ಅದರ ಬಗ್ಗೆ ನಮಗೆ ತಿಳುವಳಿಕೆ ಬರುತ್ತೆ, ಮನವರಿಕೆ ಆಗುತ್ತೆ. ಸೊ ಫೆಮಿಲರೈಸ್ ವಿತ್ ದಿ ಮೆಥಡ್ಸ್ ಆಫ್ ರೆಕಾರ್ಡಿಂಗ್ ವೇರಿಯಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಹಲವಾರು ರೀತಿ ಇರುತ್ತೆ. ಆ ಎಲ್ಲ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನ ನಾವು ಫೆಮಿಲಿಯರ್ ಆಗ್ತೀವಿ. ಮೆಥಡ್ಸ್ ಆಗಿರ್ಬೋದು, ಯಾವ ರೀತಿ ರೆಕಾರ್ಡ್ ಮಾಡಬೇಕು ಅದ್ರ ಬಗ್ಗೆನೂ ನಮಗೆ ತಿಳುವಳಿಕೆ ಬರುತ್ತೆ. ಅಕ್ವೈರಿಂಗ್ ನೆಸಸರಿ ಸ್ಕಿಲ್ಸ್ ಟು ಮೇಂಟೈನ್ ವೇರಿಯಸ್ ಬುಕ್ಸ್ ಆಫ್ ಅಕೌಂಟ್ಸ್. ವೇರಿಯಸ್ ಬುಕ್ಸ್ ಆಫ್ ಅಕೌಂಟ್ಸ್ನ ನಾವು ಮೇಂಟೈನ್ ಮಾಡಲಿಕ್ಕೆ ಒನ್ ಶುಡ್ ಹ್ಯಾವ್ ನೆಸಸರಿ ಸ್ಕಿಲ್ಸ್. ಆ ಎಲ್ಲ ಸ್ಕಿಲ್ಸು ಈ ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನ ನಾವು ಓದೋದ್ರಿಂದ, ತಿಳ್ಕೊಳ್ಳೋದ್ರಿಂದ, ಫಾಲೋ ಮಾಡೋದ್ರಿಂದ ನಮಗೆ ಆ ಒಂದು ನಾಲೆಡ್ಜ್ ಸ್ಕಿಲ್ ದೊರಕುತ್ತೆ. ಸೊ ಈ ಎಲ್ಲ ಉದ್ದೇಶದಿಂದ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ನ ನಾವು ಕಲಿಯೋದು ಅತಿ ಮುಖ್ಯವಾಗಿರುತ್ತೆ. ಮೊದಲಿಗೆ ಇಂಟ್ರಡಕ್ಷನ್. ಸಬ್ಸಿಡರಿ ಬುಕ್ಸ್ ಆರ್ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ. ಸೊ ಸಬ್ಸಿಡರಿ ಬುಕ್ಸ್ ಅಂತ ನಾವೇನು ಕರಿತಾ ಇದ್ದೀವಿ, ದೀಸ್ ಆರ್ ಕಾಲ್ಡ್ ದಿ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ. ಅಂದರೆ ಸಪೋಸ್ ಯಾವ್ದಾದ್ರು ಒಂದು ಒರಿಜಿನಲ್ ಎಂಟ್ರಿ ಅಂತ ಯಾವಾಗ ಕರಿತೀವಿ ನಾವು, ಆ ಒಂದು ಟ್ರಾನ್ಸಾಕ್ಷನ್ ಆದಾಗ ಮೊದಲು ಆ ಬುಕ್ಕಲ್ಲಿ ಬರೀತೀರಲ್ವಾ. ಇಟ್ ಮೇ ಬಿ ಸೇಲ್ಸ್ ಆಗಿರ್ಬೋದು. ಸಪೋಸ್ ಯಾವುದೋ ಒಂದು ಸೇಲ್ಸ್ ಮಾಡ್ತೀರಾ, ಆ ಒಂದು ಸೇಲ್ಸ್ ಸಂಬಂಧಪಟ್ಟಂತೆ ಟ್ರಾನ್ಸಾಕ್ಷನ್ನ ಒಂದು ಪರ್ಟಿಕ್ಯುಲರ್ ಬುಕ್ಕಲ್ಲಿ ಬರೀತೀರಾ. ಅದೇ ರೀತಿ ಪರ್ಚೇಸ್, ಅದನ್ನು ಒಂದು ಪರ್ಟಿಕ್ಯುಲರ್ ಬುಕ್ಕಲ್ಲಿ ಬರೀತೀರಾ. ಕ್ಯಾಶ್ ಬುಕ್ ಅಂತ ಇರುತ್ತೆ. ಸೊ ಇದೆಲ್ಲದೂ ನಾವು ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಅಂತ ಕರಿತೀವಿ. ಅಂದರೆ ಫಸ್ಟ್ ಎಂಟ್ರಿ ನೀವೇನು ಮಾಡ್ತಾ ಇದ್ದೀರಾ, ಸೇಲ್ಸ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು. ಸೊ ಎಲ್ಲ ಬುಕ್ಸ್ಗೆ ನಾವು ಸಬ್ಸಿಡರಿ ಬುಕ್ಸ್ ಆರ್ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಅಂತ ಕರಿತೇವೆ. ಸೊ ಇನ್ ದ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್, a majority of transactions are either related to sales, purchase or cash. So we record transactions of the same or similar nature in one place, that is subsidiary books, and we record these transactions in chronological order ಅಂತ ಕರಿತೀವಿ. ಸೊ ಈಗ ತಾನೇ ಹೇಳ್ತಾ ಇದ್ದೆ ನಾನು, ಸಬ್ಸಿಡರಿ ಬುಕ್ಸ್ ಅಂದರೆ ದೀಸ್ ಆರ್ ದಿ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ. ಸೊ ಒಂದು ಬಿಸ್ನೆಸ್ ಅಂತ ಹೇಳಿದಾಗ ಮೆಜಾರಿಟಿ ಟ್ರಾನ್ಸಾಕ್ಷನ್ಸ್ ಐದರ್ ಸೇಲ್ಸ್ ಇರುತ್ತೆ, ಅಥವಾ ಪರ್ಚೇಸ್ ಇರುತ್ತೆ, ಅಥವಾ ಕ್ಯಾಶ್ ಇರುತ್ತೆ. ಸೊ ರೆಕಾರ್ಡ್ಸ್ ಆಫ್ ಸಿಮಿಲರ್ ನೇಚರ್ ಅಂದರೆ ಸೇಲ್ಸ್ ಇದ್ರೆ, ಇವಾಗ ಸಪೋಸ್ ಒಂದು 10 ಟ್ರಾನ್ಸಾಕ್ಷನ್ ಸೇಲ್ಸ್ ಆಯಿತು, ಅದನ್ನೆಲ್ಲ ಒಂದು ಬುಕ್ಕಲ್ಲಿ ಎಂಟ್ರಿ ಮಾಡೋದು. ಕ್ರಾನಲಾಜಿಕಲ್, ದಟ್ ಈಸ್ 1 by 1, ಇನ್ವಾಯ್ಸ್ ವೈಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಬೆಳಗ್ಗೆ ಆಗಿರೋದೆಲ್ಲ ಒಂದು ಬುಕ್ಸಲ್ಲಿ ಮೇಲ್ ಬರೀತೀರಾ. ಅದಾದ ನಂತರ ನೀವು ಏನೇನು ಮಾಡ್ತೀರಾ ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗೋದಕ್ಕೆ ನಾವು ಕ್ರಾನಲಾಜಿಕಲ್ ಆರ್ಡರ್ ಅಂತ ಕರಿತೇವೆ. ಸೊ record transactions of same or similar nature in one place, that is subsidiary books. ಸೇಲ್ಸ್ ಅಂದ ತಕ್ಷಣ ಸೇಲ್ಸ್ ಸಬ್ಸಿಡರಿ ಬುಕ್ಸ್ ಅಲ್ಲಿ ಬರಿತಾ ಹೋಗಬೇಕು. ಅದೇ ರೀತಿ ಪರ್ಚೇಸ್ ಅಂದ ತಕ್ಷಣ ಪರ್ಚೇಸ್ ಸಬ್ಸಿಡರಿ ಬುಕ್ಸ್ ಅಲ್ಲಿ ಬರಿತಾ ಹೋಗಬೇಕು. ಅದೇ ರೀತಿ ಕ್ಯಾಶ್ ಅಂದ ತಕ್ಷಣ ಕ್ಯಾಶ್ ಸಬ್ಸಿಡರಿ ಬುಕ್ಸ್ ಅಲ್ಲಿ ಬರಿತಾ ಹೋಗಬೇಕು. ಸೊ ಇದನ್ನ ನಾವು ರೆಕಾರ್ಡಿಂಗ್ ಆಫ್ ಸಿಮಿಲರ್ ಆರ್ ಸೇಮ್ ಟ್ರಾನ್ಸಾಕ್ಷನ್ ಇನ್ ಒನ್ ಪ್ಲೇಸ್, ಇಟ್ ಈಸ್ ಕಾಲ್ಡ್ ಸಬ್ಸಿಡರಿ ಬುಕ್ಸ್ ಅಂತ ಹೇಳ್ತೇವೆ.
ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಸಬ್ಸಿಡರಿ ಬುಕ್ಸ್? ಈಗ ನಾವು ಸಬ್ಸಿಡರಿ ಬುಕ್ಸ್ ಅಂದ್ರೆ ಮೀನಿಂಗ್ ಏನು ಅಂತ ನೋಡೋಣ. ಸಬ್ಸಿಡರಿ ಬುಕ್ಸ್ ಆರ್ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ. ಈಗ ತಾನೇ ನಾವು ತಿಳ್ಕೊಂಡಿದೀವಿ. ದೇ ಆರ್ ಆಲ್ಸೋ ನೋನ್ ಆಸ್ ಡೇ ಬುಕ್ ಅಂತಾನೂ ಕರಿತೀವಿ, ಸ್ಪೆಷಲ್ ಜರ್ನಲ್ಸ್ ಅಂತಾನೂ ಹೇಳ್ತೇವೆ. ವಿ ರೆಕಾರ್ಡ್ ಟ್ರಾನ್ಸಾಕ್ಷನ್ಸ್ ಆಫ್ ಸಿಮಿಲರ್ ನೇಚರ್ ಇನ್ ಸಬ್ಸಿಡರಿ ಬುಕ್ಸ್. ಈಗ ತಾನೇ ಎಕ್ಸಾಂಪಲ್ ಹೇಳಿದೆ ನಾನು, ಸೇಲ್ಸ್. ಓಕೆ, ಅದನ್ನೆಲ್ಲ ದಟ್ ಈಸ್ ಸೇಲ್ಸ್ ಬುಕ್ ಅಲ್ಲಿ ಬರಿತೀವಿ. ಅದೇ ರೀತಿ ಪರ್ಚೇಸ್ ಸಬ್ಸಿಡರಿ ಬುಕ್ಸ್ ಅಂತ ಆಲ್ ಪರ್ಚೇಸಸ್ ಆರ್ ರೆಕಾರ್ಡೆಡ್ ಇನ್ ಪರ್ಚೇಸ್ ಸಬ್ಸಿಡರಿ ಬುಕ್ಸ್. ದೇ ಆರ್ ಹೆಲ್ಪ್ಫುಲ್ ಇನ್ ಓವರ್ಕಮಿಂಗ್ ದ ಲಿಮಿಟೇಷನ್ಸ್ ಆಫ್ ಜರ್ನಲ್ ಎಂಟ್ರೀಸ್. ಸೊ ಹಿಂದಿನ ಕ್ಲಾಸಲ್ಲಿ ನಿಮ್ಮ ಒಂದು ಹಳೆ ಯೂನಿಟ್ ಏನಿದೆ, ಯೂನಿಟ್ 2 ಅಲ್ಲಿ ಜರ್ನಲ್ಸ್ ಅಂಡ್ ಲೆಡ್ಜರ್ ಬಗ್ಗೆ ನೀವು ಆಲ್ರೆಡಿ ಓದಿದ್ದೀರಾ. ಅದರ ಲಿಮಿಟೇಷನ್ಸ್ ಏನೆಲ್ಲ ಇದೆ ಅದನ್ನ ಓವರ್ಕಮ್ ಮಾಡಲಿಕ್ಕೆ ವಿ ಆರ್ ಯೂಸಿಂಗ್ ಸಬ್ಸಿಡರಿ ಬುಕ್ಸ್. ಸೊ ದೀಸ್ ಆರ್ ಕಾಲ್ಡ್ ಸಬ್ಸಿಡರಿ ಬುಕ್ಸ್. ಸಬ್ಸಿಡರಿ ಬುಕ್ಸ್ ಆರ್ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ. ದೇ ಆರ್ ಆಲ್ಸೋ ನೋನ್ ಆಸ್ ಡೇ ಬುಕ್ ಅಂತ ಕರಿತೀವಿ ಅಥವಾ ಸ್ಪೆಷಲ್ ಜರ್ನಲ್ಸ್ ಅಂತ ಕರಿತೀವಿ. ವಿ ರೆಕಾರ್ಡ್ ಟ್ರಾನ್ಸಾಕ್ಷನ್ಸ್ ಆಫ್ ಸಿಮಿಲರ್ ನೇಚರ್ in subsidiary books. They are helpful in overcoming the limitations of journal entries. ಓಕೆ, ನಾವು ಇದುವರೆಗೂ ಸಬ್ಸಿಡರಿ ಬುಕ್ಸ್ ಇಂಟ್ರೊಡಕ್ಷನ್ ಹಾಗೇನೆ ಮೀನಿಂಗ್ ನ ತಿಳ್ಕೊಂಡ್ವಿ. ಈಗ ನಾವು ವಾಟ್ ಆರ್ ದ ಫೀಚರ್ಸ್ ಆಫ್ ಸಬ್ಸಿಡರಿ ಬುಕ್ಸ್, ಸಬ್ಸಿಡರಿ ಬುಕ್ಸ್ ನ ವಿಶೇಷ ಅಂಶಗಳು ಏನೇನು ಅಂತ ನೋಡ್ತಾ ಹೋಗೋಣ. ನಂಬರ್ 1, ಇಟ್ ಇಸ್ ಅ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಆಫ್ ಟ್ರಾನ್ಸಾಕ್ಷನ್. ಓಕೆ, ಆಗ್ಲೇ ಹೇಳ್ದಂಗೆ ಇಟ್ ಇಸ್ ಅ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ. ಒಂದು ಟ್ರಾನ್ಸಾಕ್ಷನ್ ಆಯ್ತು ಅಂತ ಹೇಳಿದ್ರೆ ಆ ಒಂದು ಟ್ರಾನ್ಸಾಕ್ಷನ್ ಮೊದಲು ಎಂಟ್ರಿ ಮಾಡೋದು ಎಲ್ಲಿ ಮಾಡ್ತೀರಾ? ದಟ್ ಈಸ್ ಇನ್ ಸಬ್ಸಿಡರಿ ಬುಕ್ಸ್. ಇಟ್ ಮೇ ಬಿ ಆಫ್ ಸೇಲ್ಸ್ ಆರ್ ಪರ್ಚೇಸ್ ಆರ್ ಕ್ಯಾಶ್. ಅದಲ್ಲದೆ ದೇ ಸಬ್ಸ್ಟಿಟ್ಯೂಟ್ ದಿ ಜರ್ನಲ್. ಸೊ ಈಗ ಸಬ್ಸಿಡರಿ ಬುಕ್ಸ್ ಅನ್ನೋದು ಜರ್ನಲ್ ಅಂತ ಏನ್ ಕರಿತೀವಿ ನಾವು, ಅದರ ಒಂದು ಸಬ್ಸ್ಟಿಟ್ಯೂಟ್ ಈ ಒಂದು ಸಬ್ಸಿಡರಿ ಬುಕ್ಸ್ ಆಗಿರುತ್ತೆ. ಸೆಕೆಂಡ್ ಪಾಯಿಂಟ್ ಈಸ್ ಈಚ್ ಸಬ್ಸಿಡರಿ ಬುಕ್ಸ್ ಕಂಟೈನ್ ಸ್ಪೆಷಲೈಸ್ಡ್ ಟ್ರಾನ್ಸಾಕ್ಷನ್ ಹ್ಯಾವಿಂಗ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಈಚ್ ಸಬ್ಸಿಡರಿ ಬುಕ್ಸ್ ಆಗ್ಲೇ ಹೇಳಿದಂಗೆ ಸೇಲ್ಸ್ ಸಬ್ಸಿಡರಿ ಬುಕ್ಸ್, ಪರ್ಚೇಸ್ ಸಬ್ಸಿಡರಿ ಬುಕ್ಸ್, ಹಾಗೇನೆ ಕ್ಯಾಶ್ ಸಬ್ಸಿಡರಿ ಬುಕ್ಸ್. ನೋಡಿ, ಸೇಲ್ಸ್ ಅಂದ ತಕ್ಷಣ ಇಟ್ಸ್ ಆಫ್ ಕಾಮನ್ ನೇಚರ್. ಓಕೆ, ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಏನು? ಸೇಲ್ಸ್ ಅಂದ್ರೆ ಏನೆಲ್ಲ ಸೇಲ್ಸ್ ಆಗುತ್ತೆ? ಕ್ರೆಡಿಟ್ ಸೇಲ್ಸ್. ಅದೆಲ್ಲ ನೀವು ಒಂದು ಪರ್ಟಿಕ್ಯುಲರ್ ಬುಕ್ ಅಲ್ಲಿ ಕ್ರಾನಲಾಜಿಕಲ್ ಆರ್ಡರ್ 1 by 1 ಬರಿತಾ ಹೋಗ್ತೀರಾ. ಸೊ ದಿಸ್ ಇಸ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಒನ್ ಮೋರ್ ಫೀಚರ್ ಈಸ್ ಎಂಟರಿಂಗ್ ಟ್ರಾನ್ಸಾಕ್ಷನ್ ಇನ್ ಸಿಂಪಲ್ ಅಂಡ್ ಮಚ್ ಈಸಿಯರ್ ದ್ಯಾನ್ ಜರ್ನಲೈಸಿಂಗ್. ಜರ್ನಲೈಸಿಂಗಿಂತ ತುಂಬಾ ಈಸಿಯಾಗಿ, ತುಂಬಾ ಸಿಂಪಲ್ ಆಗಿ ನೀವು ಈ ಒಂದು ಸಬ್ಸಿಡರಿ ಬುಕ್ಸ್ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗಬಹುದು. ದಿಸ್ ಈಸ್ ಒನ್ ಮೋರ್ ಫ್ಯೂಚರ್. ದೆನ್ ಫೋರ್ತ್ ಒನ್ ಇಸ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇನ್ ದೀಸ್ ಬುಕ್ಸ್ ಆರ್ ಸೇಮ್ ಡೇ ಆನ್ ವಿಚ್ ದೇ ಟೇಕ್ಸ್ ಪ್ಲೇಸ್. ಆಗ್ಲೇ ಹೇಳ್ದಂಗೆ ಇಟ್ ಮೇ ಬಿ ಸೇಲ್ಸ್ ಸಬ್ಸಿಡರಿ ಬುಕ್ಸ್ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು ಅಥವಾ ಪರ್ಚೇಸ್ ಆಗಿರ್ಬೋದು. ಯಾವತ್ತು ಈ ಎಲ್ಲ ಟ್ರಾನ್ಸಾಕ್ಷನ್ಸ್ ಆಗುತ್ತೆ? ಸಪೋಸ್ ಇವತ್ತು ಒಂದು 5 ಪರ್ಚೇಸ್ ಆಗಿದೆ, ಕ್ರೆಡಿಟ್ ಪರ್ಚೇಸ್ ಆಗಿದೆ. ಆ ಎಲ್ಲ ಎಂಟ್ರೀಸ್ನು ಅದಕ್ಕೊಂದು ನಂಬರ್ಸ್ ಅಂತ ಇರುತ್ತೆ. ಆ ನಂಬರ್ ಪ್ರಕಾರ ಆ ದಿನದಲ್ಲಿ ಏನೆಲ್ಲ ಸೇಲ್ಸ್ ಆಗುತ್ತೆ ಅದನ್ನೆಲ್ಲದನ್ನು ನೀವು ಅವತ್ತಿನ ದಿವಸನೇ ಎಂಟ್ರಿ ಮಾಡ್ತೀರಾ. ಸೊ ದೀಸ್ ಆರ್ ದಿ ಫೀಚರ್ಸ್ ಆಫ್ ಸಬ್ಸಿಡರಿ ಬುಕ್ಸ್. ನಂಬರ್ 1, ಇಟ್ ಈಸ್ ಅ ಬುಕ್ ಆಫ್ ಒರಿಜಿನಲ್ ಎಂಟ್ರಿ ಆಫ್ ಟ್ರಾನ್ಸಾಕ್ಷನ್ಸ್. ನಂಬರ್ 2, each subsidiary books contain specialized transactions having common characteristics. Number 3, entering transactions is simple and much easier than journalizing. Fourth one is transactions are recorded in these books the same day on which they take place. ಸೊ ನಾವೀಗ ಫೀಚರ್ಸ್ ತಿಳ್ಕೊಂಡ್ವಿ. ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಸಬ್ಸಿಡರಿ ಬುಕ್ಸ್? ಈ ಒಂದು ಸಬ್ಸಿಡರಿ ಬುಕ್ಸ್ ನಾವೆಲ್ಲ ಯೂಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ, ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಯಾವ ಒಂದು ಅನುಕೂಲತೆಗಳಿರುತ್ತೆ, ಉಪಯೋಗಗಳಾಗುತ್ತೆ ಈ ಒಂದು ಸಬ್ಸಿಡರಿ ಬುಕ್ಸ್ ಬಳಕೆ ಮಾಡೋದ್ರಿಂದ? ಓಕೆ, ನಂಬರ್ 1, ಪ್ರಾಪರ್ ಅಂಡ್ ಸಿಸ್ಟಮ್ಯಾಟಿಕ್ ರೆಕಾರ್ಡ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಓಕೆ, ಸೇಲ್ಸ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು, ಅವತ್ತಿನ ಟ್ರಾನ್ಸಾಕ್ಷನ್ಸ್ ಅವತ್ತೇ ನೀವು ಸಿಸ್ಟಮ್ಯಾಟಿಕ್ ಆಗಿ ಎಂಟ್ರಿ ಮಾಡೋದು ತುಂಬಾ ಅನುಕೂಲ ಆಗುತ್ತೆ ನಮ್ಮ ಒಂದು ಬಿಸ್ನೆಸ್ ಪರ್ಪಸ್ಗೆ. ನಂಬರ್ 1, ಕನ್ವೀನಿಯಂಟ್ ಪೋಸ್ಟಿಂಗ್. ಸೊ ನೀವು ಜರ್ನಲ್ ಇಂದ ಲೆಡ್ಜರ್ಗೆ ಯಾವ ರೀತಿ ಪೋಸ್ಟ್ ಮಾಡ್ತೀರೋ ಅದೇ ರೀತಿ ಸಬ್ಸಿಡರಿ ಬುಕ್ಸ್ ಇಂದನೂ ನೀವು ಕನ್ಸರ್ನ್ ಲೆಡ್ಜರ್ ಅಕೌಂಟ್ಗೆ ಪೋಸ್ಟಿಂಗ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸಪೋಸ್ ಈಗ ತಾನೇ ಹೇಳಿದೆ, ಸೇಲ್ಸ್ ಒಂದು 5 ಕ್ರೆಡಿಟ್ ಸೇಲ್ಸ್ ಮಾಡಿದರೆ ನೀವು, ಓಕೆ 5 ಸೇಲ್ಸ್ ಆಗಿದ್ರೆ ಅದರಲ್ಲಿ ಬಿಟ್ಟೋಗೋ ಸಾಧ್ಯತೆ ಕಡಿಮೆ. ಪ್ರತಿಯೊಂದನ್ನು ನೀವು ಈಸಿಯಾಗಿ ಇವತ್ತೇನು ಸೇಲ್ಸ್ ಆಗಿದೆ ಆ ಒಂದು ಕನ್ಸರ್ನ್ ಲೆಡ್ಜರ್ಗೆ ಈಸಿಯಾಗಿ ನೀವು ಪೋಸ್ಟಿಂಗ್ ಮಾಡ್ಬೋದು. ಡಿವಿಷನ್ ಆಫ್ ವರ್ಕ್. ಓಕೆ ನೋಡಿ, ಸಬ್ಸಿಡರಿ ಬುಕ್ಸ್ ಸಪೋಸ್ ನಿಮ್ಮಲ್ಲಿ ಒಂದು ಬಿಸ್ನೆಸ್ ಫರ್ಮ್ ಅಲ್ಲಿ ಒಂದು 3-4 ಜನ ಇದ್ದಾರೆ ಅಂತ ಹೇಳಿದ್ರೆ ಅಕೌಂಟೆಂಟ್ ಅಂತ ಇರ್ತಾರೆ, ಕ್ಲರ್ಕ್ ಅಂತ ಇರ್ತಾರೆ. ಓಕೆ, ಅವ್ರ ಕೈಗಳಿಗೆ ಇನ್ನೊಬ್ಬರಿಗೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಡಿವಿಷನ್ ಆಫ್ ವರ್ಕ್. ಕ್ಯಾಶ್ ಬುಕ್ ಇಟ್ಸ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಸೊ ಇದನ್ನ
ಒಬ್ಬ ಒಂದು ಯಾರ್ಯಾರು ಏನೇ ಕೆಲಸ ಮಾಡಬೇಕು ಅಂತ ಕ್ಯಾಶ್ ಬುಕ್ ಒಬ್ರು ನೋಡ್ಕೊಳ್ಳೋದು, ಸೇಲ್ಸ್ ಬುಕ್ ಒಬ್ರು ನೋಡ್ಕೊಳ್ಳೋದು, ಅದೇ ರೀತಿ ಪರ್ಚೇಸ್ ಬುಕ್ ಒಬ್ರು ನೋಡ್ಕೊಳ್ಳೋದು, ಓಕೆ ಓವರ್ ಎಲ್ಲದು ಒಬ್ರು ನೋಡ್ಕೊಳ್ಳೋದು. ಈ ತ್ರೀ ಡಿವಿಷನ್ ಆಫ್ ವರ್ಕ್, ಕೆಲಸನ ವಿಂಗಡಣೆ ಮಾಡಲಿಕ್ಕೆ ಈ ಒಂದು ಸಬ್ಸಿಡರಿ ಬುಕ್ಸ್ ಅನುಕೂಲ ಆಗುತ್ತೆ. ದೆನ್ ಹೆಲ್ಪ್ಫುಲ್ ಇನ್ ಡಿಸಿಷನ್ ಮೇಕಿಂಗ್. ಸೊ ನಾವು ನಮ್ಮ ಬುಕ್ಸ್ ಅನ್ನ ಸಿಸ್ಟಮ್ಯಾಟಿಕ್ ಆಗಿ ನಾವು ರೆಕಾರ್ಡ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಯಾವುದೇ ರೀತಿಯ ಡಿಸಿಷನ್ ತಗೊಳ್ಳಿಕ್ಕೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಒನ್ ಮೋರ್ ಪಾಯಿಂಟ್ ಈಸ್ ಪ್ರಿವೆಂಟ್ಸ್ ಎರರ್ಸ್ ಅಂಡ್ ಫ್ರಾಡ್ಸ್. ಅವತ್ತಿನ ದಿನದ ಸಬ್ಸಿಡರಿ ಬುಕ್ಸ್ ನ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಕನ್ಸರ್ನ್ ಸಬ್ಸಿಡರಿ ಬುಕ್ಸ್ ಗೆ ನಾವು ಎಂಟ್ರಿ ಮಾಡೋದ್ರಿಂದ ಹಲವಾರು ರೀತಿಯ ಎರರ್ಸ್ ಮತ್ತು ಫ್ರಾಡ್ಸ್ ನ ಕಡಿಮೆ ಮಾಡಬಹುದು, ಮಿನಿಮೈಸ್ ಮಾಡಬಹುದು. ಸೊ ದಿಸ್ ಈಸ್ ಒನ್ ಮೋರ್ ಅಡ್ವಾಂಟೇಜ್ ಆರ್ ಮೆರಿಟ್. ದೆನ್ ಅವೈಲಬಿಲಿಟಿ ಆಫ್ ರಿಕ್ವಿಸಿಟ್ ಇನ್ಫಾರ್ಮೇಶನ್ ಅಟ್ ಎ ಗ್ಲಾನ್ಸ್. ಇವತ್ತು ಎಷ್ಟು ಸೇಲ್ಸ್ ಆಯಿತು, ನಿನ್ನೆ ಎಷ್ಟು ಸೇಲ್ಸ್ ಆಯಿತು, ಮೊನ್ನೆ ಎಷ್ಟು ಪರ್ಚೇಸ್ ಆಯಿತು, ಮೊನ್ನೆ ಎಷ್ಟು ಕ್ಯಾಶ್ ಬಂತು ಅಥವಾ ಕ್ಯಾಶ್ ಪೇಮೆಂಟ್ ಮಾಡಿದ್ವಿ, ಎಲ್ಲ ಟ್ರಾನ್ಸಾಕ್ಷನ್ಸ್ ನಿಮ್ಮ ಪರ್ಟಿಕ್ಯುಲರ್ ಸಬ್ಸಿಡರಿ ಬುಕ್ಸ್ ಅಲ್ಲಿ ಇರೋದ್ರಿಂದ ಈಸಿಯಾಗಿ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ನೋಡಿದ ತಕ್ಷಣ ಒಂದು ದಿನದ ಇನ್ಫಾರ್ಮೇಶನ್ ನಿಮಗೆ ಈಸಿಯಾಗಿ ಸಿಗುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ದೀಸ್ ಆರ್ ಆಲ್ ದಿ advantages of subsidiary books, that is proper and systematic record of business transactions, convenient posting, number 3 division of work, fourth one helpful in decision making, fifth one prevents errors and frauds, sixth one availability of requisite information at a glance. So subsidiary books ನ ಫೀಚರ್ಸ್ ತಿಳ್ಕೊಂಡ್ವಿ, ಯೂಸರ್ಸ್ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಸೊ ಸಬ್ಸಿಡಿ ಬುಕ್ ಬಳಸೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ. ಇಟ್ ಫೆಸಿಲಿಟೇಟ್ ದಿ ಕ್ಲಾಸಿಫಿಕೇಶನ್ ಆಫ್ ಟ್ರಾನ್ಸಾಕ್ಷನ್ಸ್. ಓಕೆ, ಸೊ ನಮ್ಮ ಒಂದು ಟ್ರಾನ್ಸಾಕ್ಷನ್ ಏನಿದೆ, ಸೇಲ್ಸ್, ಪರ್ಚೇಸ್, ಕ್ಯಾಶ್, ಓಕೆ, ಈ ರೀತಿ ನಮ್ಮ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನಾವು ಕ್ಲಾಸಿಫಿಕೇಶನ್ ಮಾಡ್ಕೋಬಹುದು. ಇದರಿಂದ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಸೇಲ್ಸ್ ಎಲ್ಲ ಒಂದ್ ಕಡೆ ಇರುತ್ತೆ, ಪರ್ಚೇಸ್ ಎಲ್ಲ ಒಂದ್ ಕಡೆ ಇರುತ್ತೆ, ಕ್ಯಾಶ್ ಪೇಮೆಂಟ್ ಎಲ್ಲ ಒಂದ್ ಕಡೆ ಇರುತ್ತೆ. ಓಕೆ, ಸೊ ದಿಸ್ ಇಸ್ one merit. So as the transactions of similar nature are recorded in subsidiary books, reference to any particular transaction become easier. ಓಕೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ನಾನು ಸಬ್ಸಿಡರಿ ಬುಕ್ಸ್ ಅಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ ನ ಕ್ರಾನಲಾಜಿಕಲ್ ಆರ್ಡರ್, ಸೊ ಡೇ ಪ್ರಕಾರ, ಸೊ ನಿನ್ನೆದೆಲ್ಲ ನಿನ್ನೆ ಎಂಟ್ರಿ ಮಾಡ್ತೀವಿ, ಇವತ್ತಿಂದೆಲ್ಲ ಫಸ್ಟ್ ಏನ್ ಬರುತ್ತೋ ಅದನ್ನ ಎಂಟ್ರಿ ಮಾಡ್ತಾ ಹೋಗ್ತೀವಿ, ನೆಕ್ಸ್ಟ್ ಏನ್ ಬರುತ್ತೋ ಅದನ್ನ ನಂತರ ಎಂಟ್ರಿ ಮಾಡ್ತೀವಿ. ಈ ರೀತಿ ನಾವು ಎಂಟ್ರಿ ಮಾಡೋದ್ರಿಂದ ಸೊ ಏನಾದ್ರೂ ಒಂದು ಪರ್ಟಿಕ್ಯುಲರ್ ಬುಕ್ ನ ರೆಫರೆನ್ಸ್, ಯಾವ್ದಾದ್ರು ಒಂದು ಪಾರ್ಟಿ ರೆಫರೆನ್ಸ್ ಅಥವಾ ಇನ್ವಾಯ್ಸ್ ರೆಫರೆನ್ಸ್ ಮಾಡೋದು ತುಂಬಾ ಈಸಿ ಅನ್ಸುತ್ತೆ. ಸೊ ಅಂಡರ್ ದಿ ಸಿಸ್ಟಮ್ ಪೋಸ್ಟಿಂಗ್ ಇಸ್ ಸಿಂಪ್ಲಿಫೈಡ್. ಆಗ್ಲೇ ಹೇಳ್ದಂಗೆ ಜರ್ನಲ್ ಇಂದಲೂ ನಾವು ಪೋಸ್ಟಿಂಗ್ ಮಾಡ್ತೀವಿ, ಸಬ್ಸಿಡರಿ ಬುಕ್ ಇಂದ ಇಟ್ ಈಸ್ ಸಮ್ವಾಟ್ ಈಸಿಯರ್ ದೆನ್ ದಟ್ ಆಫ್ ಜರ್ನಲ್. ಹಾಗಾಗಿ ಅಂಡರ್ ದಿ ಸಿಸ್ಟಮ್ ಪೋಸ್ಟಿಂಗ್ ಇಸ್ ಸಿಂಪ್ಲಿಫೈ ಆಗಿದೆ ಅಂತ ಹೇಳ್ಬೋದು. ಇಟ್ ರೆಡ್ಯೂಸಸ್ ದಿ ಚಾನ್ಸಸ್ ಆಫ್ ಎರರ್ಸ್ ಇನ್ ಅಕೌಂಟಿಂಗ್. ಆಗ್ಲೇ ಹೇಳ್ದಂಗೆ ಇಫ್ ಯು ಫಾಲೋ ದಿ ಸಬ್ಸಿಡರಿ ಬುಕ್ಸ್ ರೆಗ್ಯುಲರ್ಲಿ, ಸಿಸ್ಟಮ್ಯಾಟಿಕಲಿ ಫಾಲೋ ಮಾಡೋದ್ರಿಂದ ಆದಷ್ಟು ಎರರ್ಸ್ ನಮಗೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒನ್, ಇಟ್ ಎನೇಬಲ್ಸ್ ದಿ ಕನ್ಸರ್ನ್ ಟು ಡಿಸ್ಟ್ರಿಬ್ಯೂಟ್ ದಿ ವರ್ಕ್ ಅಮಾಂಗ್ ದಿ ಡಿಫರೆಂಟ್ ಕ್ಲರ್ಕ್ಸ್. ಆಗ್ಲೇದಂಗೆ ಡಿವಿಷನ್ ಆಫ್ ವರ್ಕ್ ಅಂತ ಹೇಳ್ತಾ ಇದೆ. ಸೊ ಅಡ್ವಾಂಟೇಜಸ್ ಸೇಮ್ ಇರುತ್ತೆ, ಸೇಮ್ ಪಾಯಿಂಟ್ಸ್ ನೀವು ಇಲ್ಲೂ ನೀವು ಬರಿಬಹುದು. ಅಡ್ವಾಂಟೇಜಸ್ ಅಂದ್ರೂ ಅದೇ ಬರಿಬಹುದು, ಯೂಸಸ್ ಆಫ್ ಸಬ್ಸಿಡಿ ಬುಕ್ಸ್ ಅಂದ್ರೂ ಅದೇ ಮಾಡಬಹುದು. ಸೊ ಸಬ್ಸಿಡಿ ಬುಕ್ಸ್ ನ ಯೂಸ್ ಮಾಡೋದ್ರಿಂದ ನಮ್ಮಲ್ಲಿರೋ ಮ್ಯಾನ್ ಪವರ್ ಏನಿದೆ, ಹ್ಯೂಮನ್ ರಿಸೋರ್ಸ್ ಏನಿದೆ, ಫ್ಯಾಕಲ್ಟಿ ಏನಿದ್ದಾರೆ, ಅವರಿಗೆ ಒಬ್ಬರಿಗೆ ಸೇಲ್ಸ್ ಅಂತೇಳಿ, ಒಬ್ಬರಿಗೆ ಕ್ಯಾಶ್ ಬುಕ್ ಅಂತೇಳಿ, ಒಬ್ಬರಿಗೆ ಪರ್ಚೇಸ್ ಅಂತೇಳಿ, ಈ ರೀತಿಯ ನಾವು ಕೆಲಸನ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಓಕೆ, ಇವತ್ತಿನ ಸಬ್ಸಿಡರಿ ಬುಕ್ಸ್ ನ ಫಸ್ಟ್ ಸೆಷನ್ ಅಲ್ಲಿ ನಾವು ಸಬ್ಸಿಡರಿ ಬುಕ್ಸ್ ಅಂದ್ರೆ ಏನು, ಮೀನಿಂಗ್, ಫೀಚರ್ಸ್, ಅಡ್ವಾಂಟೇಜಸ್ ಆರ್ ಯೂಸಸ್ ಆಫ್ ಸಬ್ಸಿಡರಿ ಬುಕ್ಸ್ ನ ನೋಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಸೊ ಏನೆಲ್ಲ ಕ್ವಶನ್ಸ್ ಈ ಒಂದು ಸೆಷನ್ ಸಂಬಂಧಪಟ್ಟಂತೆ ಬರ್ಬೋದು. ಸೊ ಡಿಫೈನ್ ಸಬ್ಸಿಡರಿ ಬುಕ್ಸ್, ಸ್ಟೇಟೆಡ್ ಫ್ಯೂಚರ್ಸ್ ಅಂತ ಕೇಳಬಹುದು. ಹಾಗೇನೆ ಸ್ಟೇಟ್ ಡಿಫರೆಂಟ್ ಸಬ್ಸಿಡರಿ ಬುಕ್ಸ್, ಈಗ ತಾನೇ ಹೇಳ್ತಿದ್ದೆ ನಾನು, ಸೇಲ್ಸ್, ಪರ್ಚೇಸ್ ಬುಕ್, ಕ್ಯಾಶ್ ಬುಕ್ಸ್, ಬಿಲ್ಸ್ ರಿಸೀವಬಲ್ ಬುಕ್, ಬಿಲ್ಸ್ ಪೇಯಬಲ್ ಬುಕ್. ಸೊ ಇದ್ರ ಬಗ್ಗೆ ಇನ್ನು ನೆಕ್ಸ್ಟ್ ಸೆಷನ್ ಅಲ್ಲಿ ನೀವು ಮತ್ತೆ ಕಲಿತಾ ಇದ್ದೀರಾ. ಸೊ ಸ್ಟೇಟ್ ದಿ ಯೂಸಸ್ ಆಫ್ ಸಬ್ಸಿಡರಿ ಬುಕ್ಸ್, ಈ ರೀತಿ ನಿಮಗೆ ಕ್ವಶನ್ ಬರ್ಬೋದು. ಹಾಗಾಗಿ ಈ ಒಂದು ಸೆಷನ್ ಅಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸೊ ಈ ಫೈನಾನ್ಷಿಯಲ್ ಅಕೌಂಟಿಂಗ್ ನ ಯೂನಿಟ್ 3 ದಟ್ ಈಸ್ ಸಬ್ಸಿಡರಿ ಬುಕ್ಸ್, ಈ ಒಂದು ಸೆಷನ್ ಕಲಿಯೋದ್ರಿಂದ ನಮಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಅನುಕೂಲ ಆಗುತ್ತೆ. ಅಟ್ ದ ಎಂಡ್ ಆಫ್ ದಿ ಕೋರ್ಸ್ ಸ್ಟೂಡೆಂಟ್ ವಿಲ್ ಬಿ ಏಬಲ್ ಟು ಏನಾಗುತ್ತೆ, ಅಂಡರ್ಸ್ಟ್ಯಾಂಡ್ ದಿ ಬೇಸಿಕ್ ನಾಲೆಜ್ ಆಫ್ ಅಕೌಂಟೆನ್ಸಿ. ಸೊ ಅಕೌಂಟೆನ್ಸಿನ ಬೇಸಿಕ್ ನಾಲೆಜ್ ಅರ್ಥವಾಗುತ್ತೆ. ಅಂಡರ್ಸ್ಟ್ಯಾಂಡ್ ದಿ ನಾಲೆಜ್ ಆಫ್ ಮೇಂಟೈನಿಂಗ್ ಬುಕ್ಸ್ ಆಫ್ ಅಕೌಂಟ್ಸ್. ನಾವು ಈ ಒಂದು ಅಕೌಂಟೆನ್ಸಿ ಕಲಿಯೋ ಉದ್ದೇಶನೇ ಅಕೌಂಟಿಂಗ್ ನಾಲೆಜ್ ನ ಕಲಿಬೇಕು. ಹಾಗೇನೆ ಅಕೌಂಟಿಂಗ್ ನಾಲೆಜ್ ನ ಅರ್ಥ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ
ಬುಕ್ಸ್ ಆಫ್ ಅಕೌಂಟ್ಸ್ನ ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು, ಮುಂದಿನ ಕಂಪ್ನಿಯಲ್ಲಿ ಯಾವೆಲ್ಲ ಅಕೌಂಟ್ಸ್ನ ಮೆಥಡ್ಸ್ನ ಫಾಲೋ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾಲೆಡ್ಜ್ನ ಅಕ್ವೈರ್ ಮಾಡಬೇಕು ಅನ್ನೋ ಉದ್ದೇಶ ಆಗಿರೋದ್ರಿಂದ ಸೊ ಈ ಒಂದು ಸೆಷನ್ ಕಲಿಯೋದು, ಈ ಒಂದು ಸೆಷನ್ ಔಟ್ಕಮ್ ಇದು ಕೂಡ ಆಗಿರುತ್ತೆ. ಸೊ ಇಲ್ಲಿವರೆಗೂ ಸಬ್ಸಿಡರಿ ಬುಕ್ಸ್ನ ಯೂನಿಟ್ 1 ಈ ಒಂದು ಕ್ಲಾಸಲ್ಲಿ ಹಲವಾರು ವಿಷಯಗಳನ್ನ ಕಲ್ತಿರ್ತೀರಾ. ಸೊ ಮುಂದಿನ ಕ್ಲಾಸಲ್ಲಿ ಇದರ ಮುಂದಿನ ವಿಷಯವನ್ನು ಚರ್ಚೆ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.